ಅಕೌಂಟೆಂಟ್ ಪರಶುರಾಮನ್ನ ಅವನು ಯಾವ್ದಾದ್ರು ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಲೂಟಿ ಹೊಡೆಯೋದಕ್ಕೆ ಸಲಹೆ ಕೊಡುವ ವಿಶೇಷ ಅಧಿಕಾರಿ ಅಂತ ನೇಮಕ ಮಾಡಿಬಿಡಿ. ಇನ್ನು SIT ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ, ಮಧ್ಯಂತರ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದೆ. ED ಆಸ್ತಿಯನ್ನು ಮುಟ್ಟುಗೋಲು ಹಾಕೊಂಡಿದೆ. ಸರ್ಕಾರ ಕೊಟ್ಟಿರುವ ಉತ್ತರದ ಪ್ರಕಾರನೇ ಇನ್ನೂ 46 ಕೋಟಿಗೂ ಹೆಚ್ಚು ಹಣ ವಶಕ್ಕೆ ತಗೊಂಡಿಲ್ಲ, ಕೇವಲ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ, ಆದ್ರೆ ರಿಕವರಿ ಆಗಿಲ್ಲ. ಅದೆಲ್ಲ ಆಗದೆ ಇದ್ದಾಗ ಮಂತ್ರಿ ಮಾಡೋದಕ್ಕೆ ಕುರಿತಾಗಿ ನಮ್ಮ ಹೋರಾಟ ಇದೆ. ಮತ್ತಿನ್ನೊಂದು ಮಾತು ಹೇಳಿದರೆ, ನಾಗೇಂದ್ರ ಅವರು ಒಂದು ಪ್ರಶ್ನೆ ಎತ್ತಿರೋದ ನಾನು ಅದನ್ನ ಸ್ವಾಗತ ಮಾಡ್ತೀನಿ. ನನಗೆ ಯಾಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಾಗಿಲ್ವಾ, ಜಮೀನ್ ಯಾಕೆ ರಾಜೀನಾಮೆ ಕೇಳ್ತಾ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿದ್ದಾರೆ. ಭಾಗ್ಯಲಕ್ಷ್ಮಿ ಹಣ ಅಲ್ಲ, ಗೃಹಲಕ್ಷ್ಮಿ ಹಣ 5,000 ಕೋಟಿ ರೂಪಾಯಿ, ಅದ್ರ ಲೆಕ್ಕ ಸಿಗ್ತಾ ನಿಮ್ಗೆ ಅನ್ನೋ ಪ್ರಶ್ನೆ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಅಂದ್ರೆ ಹಿಂಗೆ ಇಂಡೈರೆಕ್ಟ್ ಆಗಿ ಕೇಳೋದ್ರ ಮೂಲಕ ಹಗರಣ ಕಾರ್ಮಿಕ ಇಲಾಖೆಯಲ್ಲೂ ಆಗಿದೆ, ಹಗರಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಆಗಿದೆ, ಹಗರಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲೂ ನಡೆದಿದೆ. ನನ್ನ ಯಾಕೆ ಮಾತ್ರ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳಿದ್ರ ಕಡೆಗೂ ಗಮನ ಹರಿಸ್ತೀವಿ. ನಿಮ್ದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರೋದು, ಇದಕ್ಕೆ ದುರ್ಬೀನಿನ ಅವಶ್ಯಕತೆ ಇದೆ, ಅದಕ್ಕೆ ಸ್ವಲ್ಪ ಎಕ್ಸ್ರೇ ಸ್ಕ್ಯಾನಿಂಗಿನ ಅವಶ್ಯಕತೆ ಇದೆ. ಆ ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅವ್ರನ್ನೂ ನಿಮ್ ಜಾಗಕ್ಕೆ ನಿಲ್ಲಿಸ್ತೇವೆ. ಈಗ ಅಂಗೈ ಹುಣ್ಣಿನಗೆ ಎಕ್ಸ್ರೇ ಅವಶ್ಯಕತೆ ಇಲ್ಲ, ನೀವು ರಾಜೀನಾಮೆ ಕೊಡಿ. ಇದರ ಜೊತೆಗೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂದ್ರೆ, ತೆಲಂಗಾಣ ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿ. ಅದಕ್ಕೆ ನಮ್ಮ ಆಗ್ರಹ ಇದೆ, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರವನ್ನ ನನ್ನ ಸರ್ಕಾರ ಸಹಿಸೋದಿಲ್ಲ. ಯಾರೇ ಆಗ್ಲಿ 10 ರೂಪಾಯಿ ಲಂಚ ಕೇಳಿದ್ರು ನನಗೆ ಮಾಹಿತಿ ಕೊಡಿ. ಈ 187 ಕೋಟಿ ಹಣ ಲೂಟಿ ಹೊಡೆದವನ್ನ ಮಂತ್ರಿ ಮಾಡಿ ನಾನು ಭ್ರಷ್ಟಾಚಾರ ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೆ ತಪ್ಪು, ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹ ಮಾಡ್ಲಿಕ್ಕೆ ಬಯಸ್ತೇನೆ. ಮತ್ತೆ ನಾಗೇಂದ್ರ ಅವ್ರದ್ದು ಮೊದಲನೇ ಕೇಸ್ ಅದು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಪರಮೇಶ್ವರ್ ಅವರು KPCC ಅಧ್ಯಕ್ಷ ಆಗಿದ್ದಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ಬಳ್ಳಾರಿ ಗಣಿ ಹಗರಣದಲ್ಲೂ ಕೂಡ ನಾಗೇಶ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಹಿ ವಾಸ್ ಇನ್ ಜೈಲ್. ಆ ಸಂದರ್ಭದಲ್ಲಿ ನಾಗೇಂದ್ರನ್ ಕೂಡ ಜೈಲಲ್ಲಿ ಇದ್ರು. ಮತ್ತೆ ಈ ಹಣ ST ಸಮುದಾಯದ ಹಣ. ನಾವ್ ಇನ್ನೊಬ್ಬರನ್ನ ಯಾರನ್ನ ಬೇಕಾದ್ರೂ ST ಮಂತ್ರಿ ಮಾಡಿ, ಭ್ರಷ್ಟಾಚಾರಿ ಮಂತ್ರಿ ಮಾಡೋದ್ರ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ.